ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಎಲ್ರನ್ನೂ ನೋಡಿದೆ, ವಿಷ್ಣುವರ್ಧನ್ ಅವ್ರು ನೋಡಿದೆ, ಅಂಬರೀಷ್ ಅಣ್ಣನೆಲ್ಲ ನೋಡಿದೆ ಅಂತ ಹೇಳ್ಬಿಟ್ಟು ಅಣ್ಣವ್ರನ್ನ ನೋಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ನೀವು ಒಂದು ಕಡೆಯಿಂದ ಲಕ್ಕಿ ಅನ್ಸುತ್ತೆ, ಬಿಕಾಸ್ ಯಾಕಂದ್ರೆ ಅಣ್ಣವ್ರು ನೋಡಿಲ್ಲ ಅಂತಂದ್ರೂ ದೊಡ್ಡ ಮನೆದವ್ರಿಗೆ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ರು, ಅದಕ್ಕಿಂತ ಒಂದು ಲಕ್ ಬೇಕಾಗಿಲ್ಲ ಅನ್ಸುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಅಪ್ಪು ಅವರು ಆ್ಯಕ್ಟ್ ಮಾಡ್ತಿರುವಂತಹ ಫಸ್ಟ್ ಸಿನಿಮಾ ಹೀರೋ ಆಗಿ ಅಪ್ಪು ಫೆಬ್ರವರಿ 14th ಮಾರ್ಚ್ 14th ರಿಲೀಸ್ ಆಗ್ತಾ ಇದೆ ಅಪ್ಪು ಸಿನಿಮಾ 50ನೇ ವರ್ಷದ ಹುಟ್ಟುಹಬ್ಬಕ್ಕೆ. ಸೊ ನೀವು ಸಹ ಅವಾಗ ಹೋಗ್ಬಿಟ್ಟು ನಿಮ್ಮ ಟೈಮ್ ಸಿಕ್ಕಾಗ ಫ್ರೀ ಮಾಡ್ಕೊಂಡೆಲ್ಲನೂ ಹೋಗ್ಬಿಟ್ಟು ಅಪ್ಪು ದರ್ಶನ ಮತ್ತು ಅಮ್ಮ ಮತ್ತು ಅಣ್ಣವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರ್ತಿರ್ತೀರ. ಸೊ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿರೋವಂಥದ್ದು ಎಷ್ಟು ಖುಷಿ ಕೊಡ್ತಿದೆ ನಿಮಗೆ ಅಂತ? ನಾನು ಐ ಥಿಂಕ್ 8th ಸ್ಟ್ಯಾಂಡರ್ಡ ಹೈಸ್ಕೂಲ್ನಾಗಂತೂ ಇದ್ದೆ ನಾನು. 8ನೇತನೋ 9ನೇತೋ ಗೊತ್ತಿಲ್ಲ. ಅವಾಗ ಇಳ್ಕಲ್ ಇದು ನಾವು ಆ್ಯಂಡ್ ಮೋಸ್ಟ್ ಆಫ್ ದ ಫಿಲಮ್ಸ್ ನಾವು ಫಸ್ಟ್ ಶೋ ಹೋಗಿರೋದು ಅವ್ರ ಪಿಕ್ಚರ್ಗಳು. ಅದು ಬೆಂಗಳೂರಿಗೆ ಬಂದಮೇಲೆ, ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ಆ ಟೈಮ್ನಾಗೆಲ್ಲನೂ ನಾವು ಶಾಲೆ ಹೋದಾಗ ಇಳ್ಕಲಿಗೆ ಶಾಲೆಗೆ ಬರ್ತಿದ್ವಲ್ಲ, ಪಿಕ್ಚರ್ಗೆ ಹೋಗ್ತೀವಿ ಅಂದ್ರೆ ಮನೆಗೆ ಒಂಥರ ಏನೋ ದೊಡ್ಡ ಇದು, ಅದು ಪಿಕ್ಚರ್ಗೂ ಏನೋ ನಿಮ್ಮ ಮಗ ಅಂತ ಅನ್ಕೊಂಡು ಅವಾಗ. ಆ್ಯಂಡ್ ನಾನು ಐ ಆಮ್ ಲಕ್ಕಿ ನಾನು, ಯಾಕಂದರೆ ನಮ್ಮದು ಗುಲ್ಟು ಸಿನಿಮಾ ನೋಡಿದರು ಅಪ್ಪು ಸರ್, ಮಾತಾಡ್ಸಿದ್ರು, ಕರೆದು ನನ್ನ ಧರಣಿ ಮಂಡಲ ಪಿಕ್ಚರ್ದು ಫಸ್ಟ್ ಪೋಸ್ಟರ್, ನನ್ನ ಪಿಕ್ಚರ್ದು ಪೋಸ್ಟರ್ ರಿಲೀಸ್ ಮಾಡಿದರು. ಆಮೇಲೆ ಅವರೇ ನಂಬರ್ ಕೊಟ್ಟು, ಅವ್ರು ತಮ್ಮ ನಂಬರ್ ಅವರು ಕೊಟ್ಟಿದ್ರು ನಂಗೆ, ಕೊಟ್ಬಿಟ್ಟು ನೀನು ಏನೇ ಇದ್ರು ಕಾಲ್ ಮಾಡು ನನಗೆ ಅಂತ ಅಂದ್ಬಿಟ್ಟು ಅಷ್ಟು ಇಷ್ಟಪಟ್ಟು ಪ್ರೋತ್ಸಾಹ ಕೊಟ್ಟು. ಆಮೇಲೆ ಪ್ರಾಬಬ್ಲಿ ಸಿನಿಮಾನೂ ಮಾಡಿರ್ತಿದ್ರು ಅನಿಸುತ್ತೆ, ಯಾಕಂದರೆ ಅದು ನಂಗೆ ಅರ್ಥ ಆಗಿರಲಿಲ್ಲ ಏನು ಅಂತ. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು, ವಿಲ್ ಟೆಲ್ ಯು ಅಂತ ಅಂದ್ಬಿಟ್ಟು ಹೇಳಿದ್ದು. ನಾನು ಭಾಳ ಸರಿ ಇದನ್ನ ಹೇಳ್ಕೊಂಡಿನಿ. ಈಗ ಮತ್ತೆ ಈಗ ಆದಾಗ ಇದಕ್ಕೂ ಫಸ್ಟ್ ಶೋ ಇದು ಮೊದಲನೇ ದಿವಸ ಎಲ್ಲಿ ಪ್ರದರ್ಶನ ಆಕೈತಿ ಅಲ್ಲೋಗಿ ಮತ್ತೆ ನೋಡತ್ತೀವಿ, ನೋಡಿ ನಾವು ಚಿರಾಡಿ ಬರ್ತೀವಿ ಆಡ್ಕೊಂತ. ಸೊ ಅಲ್ಲಿ ಡೆಫಿನೆಟ್ಲಿ ಇರಬೇಕಾಯ್ತು, ಬಟ್ ಬೇರೆ ರೀತಿ ಅದಾರ ಅಷ್ಟೇ. ಥ್ರೂ ದಿಸ್ ಅಂದರೆ ಈ ರಿಲೀಸ್ ಆಗೋದ್ರ ಮೂಲಕ ಮತ್ತೆ ನಾವು ಒಂಥರ ಮತ್ತೆ ಸೆಲೆಬ್ರೇಟ್ ಮಾಡೋದಾಗಲಿ, ಅದು ನೋಡೋದಾಗಲಿ, ಈ ರೀತಿ ಸಾಧ್ಯ ಆಗತ್ತೆ. ಒಂದು ಕಲಾವಿದರಾಗಿ ಒಂದು ಅದೃಷ್ಟ ಏನಪ್ಪ ಅಂತಂದರೆ, ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲ ಅಂದ್ರೂ ಹಲವು ರೂಪಗಳಲ್ಲಿ ಅವ್ರು ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ನಮ್ಮ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಇರ್ತಾರೆ. ಎಲ್ಲಿವರೆಗೂ ಕನ್ನಡ ಮನಸ್ಸುಗಳಿರ್ತವೆ, ಕನ್ನಡ ಪಿಕ್ಚರ್ಗಳನ್ನಾಗಲಿ, ಕನ್ನಡ ಸಿನಿ ಪ್ರೇಕ್ಷಕರು ಇರ್ತಾರೆ, ಅಲ್ಲಿವರೆಗೂ ಇದ್ದೇ ಇರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.